ಏನಮ್ಮ ಒಳಗೆ ಯಾರಿದ್ದೀರಾ? ಸ್ವಲ್ಪ ಹೊರಗೆ ಬರ್ರಿ. ನೋಡಮ್ಮ, ಇವರು ನಮ್ಮ ಆಫೀಸರ್ ಸತ್ಯ ಮೇಡಮ್ ಅಂತ ಹೇಳಿ. ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅವರು ತನಿಖೆ ಮಾಡ್ತಾರ. ಏನಂತ ಹೇಳೋದ್ರಿ ಮೇಡಮರ, ಎಲ್ಲ ಮುಗ್ದು ಹೋಗ್ಯದ. ಈಗ ಉಡ್ದಿರೋದು ಜೀವ ಅಷ್ಟ. ಹಾಗೆಲ್ಲ ಹೇಳ್ಬೇಡಿಮ್ಮ. ನಾವು ನಿಮ್ ಕಷ್ಟ ಕೇಳಕ್ಕೆ ಅಂತಾನೆ ಇರೋದು. ಈ ಮೋಸ ಬರೀ ನಿಮಗ್ ಮಾತ್ರ ಅಲ್ಲ, ತುಂಬಾ ಜನಕ್ಕಾಗಿದೆ. ಪ್ರತಿದಿನ ಒಬ್ರಲ್ಲ ಒಬ್ರು ಮೋಸ ಹೋಗ್ತಾನೆ ಇದ್ದಾರೆ. ಇದ್ರ ಜಾಲನ ಕಂಡು ಹಿಡಿಬೇಕು ಅಂತಾನೆ ಹುಡ್ಕೊಂಡ್ ಬಂದಿದ್ದೀನಿ. ನಿಮಗ್ ಹೇಗ್ ಮೋಸ ಆಯ್ತು ಅಂತ ಹೇಳಿದ್ರೆ ನನ್ಗೆ ಅವ್ರನ್ನ ಕಂಡು ಹಿಡಿಯೋದಕ್ಕೆ ಸುಲಭ ಆಗತ್ತೆ. ಏನಂತ ಹೇಳೋದ್ರಿ ಮೇಡಮರ, ನನ್ಗ ಗಂಡ ಇಲ್ರಿ, ಮಗ ಒಬ್ನೇ. ಅವನಿಗೆ ಕೂಲಿ ನಾಲಿ ಮಾಡಿ 4 ಮನೆ ಮುಸುರಿ ತಿಕ್ಕಿ ಕಷ್ಟಪಟ್ಟು ಬೆಳೆಸಿನ್ರಿ. ಸಮಾಧಾನ ಮಾಡ್ಕೊಳ್ಳಿ. ದುಡ್ಡು ನಿಮ್ಮಿಂದ ಅವ್ರು ಹೇಗೆ ಎತ್ಕೊಂಡ್ರು ಅಂತ ಹೇಳ್ತೀರಾ? ಬ್ಯಾಂಕ್ ನಲ್ಲಿ ನನ್ ಮಗನಿಗೆ ಕಾಲೇಜ್ಗಂತ ರೊಕ್ಕ ಕೂಡಿಟ್ಟಿದ್ದೀನ್ರಿ. ಯಾರೋ ಫೋನ್ ಹಚ್ಚಿದ್ದೀರ್ರಿ, ನನ್ ಮಗನಿಗೆ ಕಾಲೇಜ್ ನಲ್ಲಿ ಸೀಟ್ ಸಿಕ್ಕಿದೆ ಅಂತ. ನಿಮ್ ಫೋನಿಗೆ 6 ಅಂಕಿ ನಂಬರ್ ಬರ್ತದ, ಅದು ಹೇಳು ಅಂದ್ರಿ. ಅದನ್ನ ಹೇಳಿದ್ರ ನಿಮ್ ಮಗನಿಗೆ ಕಾಲೇಜಲ್ಲಿ ಸೀಟ್ ಕನ್ಫರ್ಮ್ ಆಗ್ತದ ಅಂತಂದ್ರಿ. ನಂಬರ್ ಬಂತು ರೀ, ನಾನು ಹೇಳ್ದೆ ರೀ. ಆಗ ಅವರು ನಾಳೆಯಿಂದ ಕಾಲೇಜ್ ಕಳಿಸಿ ಅಂದ್ರಿ. ಹಂಗೂ ನಾನು ಕೇಳಿದೆ ರೀ, ಅಡ್ಮಿಷನ್ಗೆ ಕಾಲೇಜ್ಗೆ ಬರೋದು ಬೇಡವಾ ಅಂತ. ಅದೆಲ್ಲ ಏನು ಬೇಡ, ಮೊಬೈಲ್ನೊಳಗೆ ಎಲ್ಲ ಆಗುತ್ತೆ ಅಂತ ಅಂದ್ರಿ. ನಾನು ಅವ್ರು ಹೇಳಿದ್ಕೆಲ್ಲ ಒಪ್ಕೊಂಡಿನ್ರಿ. ಆದ್ರ ಬ್ಯಾಂಕ್ನೊಳಗಿರೋ ರೊಕ್ಕ ಎಲ್ಲ ಹೋಗ್ಯದ್ರಿ. ಮತ್ತೆ ಆ ನಂಬರಿಗೆ ಫೋನ್ ಮಾಡಿದ್ರಾ? ಮಾಡಿದ್ದೀನ್ರಿ ಮೇಡಮ್, ಆದ್ರ ಫೋನು ಸ್ವಿಚ್ ಆಫ್ ಬರಕತ್ತೈದ್ರಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ದ್ರಿ. ಅದಕ್ಕೆ ಪೊಲೀಸರಿಗೆ ಹೇಳಿವ್ರಿ. ಆದ್ರೆ ಎಲ್ರು ಹೇಳಕತ್ತೇರಿ, ದುಡ್ಡು ಮತ್ತೆ ವಾಪಸ್ ಬರಲ್ಲ ಅಂತ. ಹಂಗೇನಾರ ಆಗ್ಬಿಟ್ರ ನನ್ನ ಹಾಳು ಬಾವಿದ ನೋಡ್ಕೋಬೇಕಾಗ್ತದ ಅಷ್ಟೇ ರೀ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ನೀವು ಯೋಚನೆ ಮಾಡ್ಬೇಡಿ, ನಾವಿದೀವಲ್ಲ. ನೀವು ಕಳ್ಕೊಂಡಿರೋ ದುಡ್ಡು ನಿಮಗ್ ಸಿಕ್ಕೇ ಸಿಗತ್ತೆ. ಆದ್ರೆ ನೀನ್ ಆ ಪ್ರೀತಿಗೆ ಏನ್ ಬೆಲೆ ಕೊಟ್ಟೆ? ನನ್ನ ಮಗುನ ಅಬಾರ್ಟ್ ಮಾಡಿಸ್ಬಿಟ್ಟಿಯಲ್ಲ ದಿವ್ಯಾ. ಅವತ್ತೇ ನಿನ್ನ ಮೇಲಿರೋ ಪ್ರೀತಿ ಸತ್ತೋಯ್ತು. ನೋಡು, ಈಗ ನಾನು ಬದಲಾಗಿದ್ದೀನಿ, ನೀನು ಬದಲಾಗು. ಬಲವಂತದಿಂದ ಪ್ರೀತಿ ದಕ್ಕಿಸ್ಕೊಳಕ್ ಆಗಲ್ಲ ದಿವ್ಯಾ. ಸರಿ, ಹಾಗಿದ್ರೆ ನನ್ ಜೀವ ತೆಕ್ಕೊಳಕಾದ್ರೂ ಅವಕಾಶ ಕೊಡು. ಸಾಯೋರು ಯಾರು ಹೀಗೆ ಜನಗಳ ಮುಂದೆ ಬಂದು ಸಾಯ್ತೀನಿ ಅಂತ ಹೇಳಲ್ಲ. ನನಗ್ ಗೊತ್ತು ನೀನ್ ಇದೆಲ್ಲ ಹೆದರ್ಸಕ್ಕೆ ಮಾಡ್ತಿರೋ ನಾಟಕ ಅಂತ. ಆಯ್ತು, ನಾಟಕ ತಾನೆ, ನೋಡೇ ಬಿಡೋಣ. ಹಠ ಇಷ್ಟಾದ್ರೂ ನಿನ್ ಹಠ ಬಿಟ್ಟಿಲ್ವಲ್ಲೇ ನೀನು? ಒಂದು ನೆನ್ಪಿಟ್ಕೋ, ಈ ಹಠ ಒಂದಲ್ಲ ಒಂದು ದಿನ ನಿನ್ನೆ ಬಲಿ ತಗೊಳುತ್ತೆ. ಯಾಕೆ ಯಾಕೆ ದಿವ್ಯಾ ನೀನ್ ಎಲ್ರ ತರ ನಾರ್ಮಲ್ ಆಗಿರಲ್ಲ? ಆಕಾಶಕ್ಕೆ ಏಣಿ ಹಾಕೋ ಬರ್ದಲ್ಲಿ ಪಾತಾಳಕ್ ಬಿದ್ದೋಗಿದ್ಯಲ್ಲೇ. ಇನ್ನಾದ್ರೂ ಸರಿ ಹೋಗೆ. ಸರಿ ಹೋಗ್ತಿದ್ವಲ್ಲ, ಸರಿ ಹೋಗ್ತೀನಿ. ನನ್ ಜೊತೆ ನೀನಿರ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಏನ್ ಮಾಡ್ತಿದ್ಯಾ ದಿವ್ಯಾ? ಈಗೆಲ್ಲ ಮಾತಾಡ್ಬೇಡ ಬಾಲ. ನನಗೆ ಇಷ್ಟು ಆಟ ಕೋಪ ಮಾಡ್ತಿರೋದು ನೀನು ಪ್ರೀತಿಗೋಸ್ಕರ. ಎಷ್ಟೋ ಸಲ ತಪ್ಪಾದ ಬಾಲ, ನೀನು ಕ್ಷಮೆ ಕೇಳಿದ್ದೀನಿ.
ಬಾಲ ಈ ಸಲ ಕ್ಷಮೆ ಕೇಳ್ತಿದ್ದೀನಿ, ದಯವಿಟ್ಟು ಕ್ಷಮಿಸು ಬಾಲ ಪ್ಲೀಸ್. ನಾನು ತಪ್ಪು ಮಾಡಿದ್ದೀನಿ ಗೊತ್ತು. ಬಾಲ ನನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಬಾಲ. ನೋಡು, ಈ ಆಸ್ತಿ ಅಂತಸ್ತು ದುಡ್ಡು ಐಶ್ವರ್ಯ ಏನು ಬೇಡ ಬಾಲ. ನನಗೆ ಬೇಕಾಗಿರೋದು ನೀನು ಬಾಲ. ಪ್ಲೀಸ್ ಬಾಲ, ನನಗೆ ಒಂದ್ಸಲ ಅರ್ಥ ಮಾಡ್ಕೊ. ದುಡ್ಡಿಗಿಂತ ಮನುಷ್ಯ ಮುಖ್ಯ ಅಂತ ನನಗೆ ತೋರಿಸ್ಕೊಟ್ಟಿದ್ದೆ ನೀನು. ನಾನೇ ಬದಲಾಗಿದ್ದೀನಿ ಅಂದಮೇಲೆ ಇವಳು ಬದಲಾಗ್ತಾಳೆ ಅಂತ ನಂಬೋದಲ್ವಾ ಅಜ್ಜಿ? ಮಾವ ಮತ್ತೆ ಈ ಮದ್ವೆ? ರುಕ್ಕು, ನನಗೆ ಗೊತ್ತು, ಈಗ ನಾನು ಈ ಮದುವೆಯಿಂದ ಹಿಂಜರಿದ್ ಬಿಟ್ರೆ ನಿನಗೆ ನೋವಾಗತ್ತೆ ಅಂತ. ಆದರೆ ಆದ್ರೆ ಏನ್ ಮಾವ? ನನ್ನ ಮದ್ವೆ ಆಗ್ತೀನಿ ಅಂತ ಆಸೆ ಹುಡ್ಸಿ ಆಸೆ ಮನೆವರೆಗೂ ಕರ್ಕೊಂಡ್ಬಂದು ಇವಾಗ ನನಗೆ ಕೈ ಕೊಡ್ತಾ ಇದೀಯ ಮಾವ?